ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಯಶಸ್ಸಿನ ಪಾತ್ರ ಎಂದರೆ ಅದು ಮಹಾತ್ಮ ಗಾಂಧೀಜಿ 1947 ಆಗಸ್ಟ್ 15 ನಮಗೆ ಸ್ವತಂತ್ರ ಸಿಕ್ಕಿದ್ದರೆ 1945 ಅಕ್ಟೋಬರ್ 24ನೇ ತಾರೀಕಿನಂದು ವಿಶ್ವಸಂಸ್ಥೆ ಕಾರ್ಯಾನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು. ಅನುಷ್ಠಾನಕ್ಕೆ ಬಂದಿರತಕ್ಕಂಥ ದಿನವಾಗಿದ್ದ ನಂತರದ ದಿನಗಳಲ್ಲಿ ಹಲವಾರು ದೇಶಗಳು ಸ್ವತಂತ್ರ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡಬೇಕು ಅಂತ ಬೇರೆ ಬೇರೆ ದೇಶಗಳು ಯೋಜನೆ ಹಾಕಿಕೊಳ್ಳುತ್ತಿದ್ದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಯಾವ ರೀತಿ ಸ್ವತಂತ್ರವನ್ನು ಭಾರತಕ್ಕೆ ತಂದುಕೊಟ್ಟರು ಆ ನಿಟ್ಟಿನಲ್ಲಿ ನಾವು ಸಹ ಹೋರಾಟ ಮಾಡಬೇಕು, ಆ ರೀತಿ ನಾವು ಸಹ ಪ್ರತಿಭಟನೆ ಮಾಡಬೇಕು, ಚಳುವಳಿ ಮಾಡಬೇಕು, ಪಾದಯಾತ್ರೆ ಮುಖಾಂತರ ಪಥ ಚಳುವಳಿ ಮುಖಾಂತರ ಅವರ ಗಮನ ಸೆಳೆಯಬೇಕು ಅಂತ ಹೋರಾಟ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಹಲವಾರು ದೇಶಗಳು ಸ್ವತಂತ್ರ ತಂದುಕೊಡುವಲ್ಲಿ ಯಶಸ್ಸಿನ ಪಾತ್ರ ಗಾಂಧೀಜಿ ಅವರಿಗೆ ಸ್ಫೂರ್ತಿಯಾಗ್ತದೆ. ಈ ನಿಟ್ಟಿನಲ್ಲಿ ಗಾಂಧೀಜಿಯವರ ಅಕಾಲಿಕ ಮರಣ 1948 ನಂತರದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಂದರೆ 150 ದೇಶಕ್ಕೂ ಅಧಿಕ ದೇಶಗಳಲ್ಲಿ ಗಾಂಧೀಜಿಯವರನ್ನ ಸ್ಮರಣೆ ಮಾಡಿದಂಥದ್ದು ಅದು ದಾಖಲೆಯಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಹುಟ್ಟಿರತಕ್ಕಂಥ ಗಾಂಧೀಜಿಯವರು ಹುಟ್ಟಿದ ನಾಡಿನಲ್ಲಿ ನಾವೆಲ್ಲ ಹುಟ್ಟಿರತಕ್ಕಂಥದ್ದು ನಮಗೆ ಹೆಮ್ಮೆ ತಂದಿರತಕ್ಕಂಥದ್ದು. ಇತಿಹಾಸದ ಪೂರ್ವದಿಂದಲೂ ಶಾಂತಿಯ ಸಂದೇಶವನ್ನು ಸಾರುತ್ತಾ ಅದು ಗೌತಮ ಬುದ್ಧನಿಂದ ಆಗಿರ್ಬೋದು, ಅಶೋಕ ಚಕ್ರವರ್ತಿ ಆಗಿರ್ಬೋದು, ಹೀಗೆ ಮಹಾತ್ಮ ಗಾಂಧೀಜಿಯವರೆಗೂ ಬಸವಣ್ಣನವರೆಗೂ ಆಗಿರ್ಬೋದು, ಹೀಗೆ ಭಾರತ ಶಾಂತಿಯ ಸಂದೇಶವನ್ನು ಸಾರಿದಂಥ ದೇಶವಾಗಿರೋದು. ಇವತ್ತಿಗೆ ಈ ದೇಶ ಸ್ವಾತಂತ್ರ್ಯ ನಂತರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯ ಹೊಂದಿರತಕ್ಕಂಥದ್ದು ದೇಶ ಇವತ್ತಿಗೆ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹುದೊಡ್ಡ ಅಡಿಪಾಯ, ಒಂದು ದೊಡ್ಡ ಕೊಡುಗೆ ಅಂದರೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಈ ನಿಟ್ಟಿನಲ್ಲಿ ನಾವು ಗಾಂಧೀಜಿಯವರ ಸರಳತೆ ಇವತ್ತೊಂದು ದಿವಸದಲ್ಲಿ ನಾವು ಅವರು ಹಾಕಿಕೊಟ್ಟಿರತಕ್ಕಂಥ ದಾರಿ ನಾವು ಯಾವತ್ತೂ ಅದನ್ನು ಮರಿಬಾರ್ದು. ಶಿಕ್ಷಣದಲ್ಲಿ ಅಸಮಾನತೆ ಇರಬಾರ್ದು, ಮತ್ತು ಯಾವುದೇ ಒಂದು ಆರ್ಥಿಕ ಬದಲಾವಣೆ ಆಗಬೇಕಾದರೆ ಅಲ್ಲಿ ಮೇಲು ಕೀಳು ಭಾವನೆಗಳು ಇರಬಾರ್ದು. ಶಿಕ್ಷಣದಲ್ಲಿ ಸಮಾನರು, ನಾವೆಲ್ಲರೂ ಸಾಮಾಜಿಕವಾಗಿ ಕಳಕಳಿಯಿಂದ ನಾವು ಸರ್ವ ಸಮಾನರಾಗಿರಬೇಕು, ನಾವು ಸರಳತೆಯಿಂದ ಇರಬೇಕು ಅಂತ ಅಂದ್ಕೊಂಡು ಗಾಂಧೀಜಿಯ ಒಂದು ದೇಶಗಳು ಇದೆಯವೆ ಆ ಉದ್ದೇಶಗಳನ್ನು ನಾವೆಲ್ಲರೂ ಪಾಲಿಸಬೇಕು. ನಾವೆಲ್ಲರೂ ಈ ಭಾರತವನ್ನು ಕಟ್ಟುವಲ್ಲಿ ಯಶಸ್ಸಿನ ಪಾತ್ರ ವಹಿಸಬೇಕು. ಭವಿಷ್ಯ ಭಾರತವನ್ನು ಕಟ್ಟುವಲ್ಲಿ ಗಾಂಧೀಜಿ ಹೇಗೆ ಪಾತ್ರ ವಹಿಸಿದ್ರು ಹಾಗೆ ನಾವೆಲ್ಲರೂ ಪ್ರಮುಖ ಪಾತ್ರ ವಹಿಸಬೇಕು ಅಂತ ಅಂದ್ಕೊಂಡು ನಾನು ಈ ಸಂದರ್ಭದಲ್ಲಿ ನಮ್ಮ ಕೆಂಪೇಗೌಡ ನಗರ ನಾಗರಿಕರ ವೇದಿಕೆಯ ವತಿಯಿಂದ ನನಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ನಾವು ಅವರು ಹಾಕಿಕೊಟ್ಟಿರೋ ಸನ್ಮಾರ್ಗದಲ್ಲಿ ನಾವು ಮುನ್ನಡೆಬೇಕು ಅಂತ ನಾನು ಕೇಳ್ಕೊಳ್ತಾ ಈಗ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ ನಮ್ಮ ಕೆಂಪೇಗೌಡ ನಗರ